ಬಿಡದಿ ಬೋಳೇನವ್ರನ್ನ ಅವತ್ತು MLC ಮಾಡಿದ್ವಿ. ಅಷ್ಟೇ ಅಲ್ಲ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಧ್ಯಕ್ಷರನ್ನು ರಾಮನಗರದ ಒಬ್ಬ ಮುಖಂಡರಿಗೆ ನಾನೇ ಅವತ್ತು ನೇಮಕ ಮಾಡಿದೆ. ಈ ಹಳೆಯ ವಿಷಯಗಳನ್ನ ನಾನು ನೆನೆಸ್ಕೊಳ್ತೇನೆ. ಇವತ್ತು ಮುಖ್ಯಮಂತ್ರಿ ಒಕ್ಕಲಿ ಸಮಾಜಕ್ಕೆ ಸೇರಿದವರು, ಆದರೆ ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು, ಒಕ್ಕಲಿಗರು ಬೇರೆಯವರು ಯಾರಾದರೂ ಸಹಿಸೋದಿಲ್ಲ. ಈಗ ಆಪಾದನೆಯನ್ನು ಮಾಡುತ್ತಾರೆ. ನಾನು ದಯಮಾಡಿ ನಿಧಾನವಾಗಿ ಕೇಳಬೇಕು. ನಮಗೆ ಯಾರೇ ಮುಖ್ಯಮಂತ್ರಿಗಳಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅವರಿಗೆ ನಾವು ಬೆಂಬಲಿಸ್ತೇವೆ. ಈಗ ಸಿದ್ದರಾಮಯ್ಯನವರು 16 ಬಜೆಟ್ ಇಟ್ಟು ನಾವೇನು ಒಂದು ಮಾತಾಡಲಿಲ್ಲ. ನಾನು ಒಂದು ಮಾತನಾಡಿಲ್ಲ. 16 ಬಜೆಟ್ ಇಟ್ಟು ನಾನೇನು ಮಾತನಾಡಿಲ್ಲ. ಇಂದು ಕೇವಲ 60 ದಿನ ಆಗಿದೆ. ನಮ್ಮವರೇ ಯಾಕೆ ನಾವು ಹೋರಾಟ ಮಾಡಬೇಕು ಹೇಳ್ತೇವೆ. ಕುಮಾರಸ್ವಾಮಿ ಅವರು 2008ರಲ್ಲಿ ಮಾಡಿದಂತ ನಿರ್ಣಯವನ್ನ ನಾನು ಈಗ ಜಾರಿಗೆ ಕೊಡ್ತೇನೆ. ಹೌದು, ನೀವು ಡೆಪ್ಟಿ CM ಆಗಿ ನೀವು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಅಧಿಕಾರವನ್ನು ಇಟ್ಟುಕೊಂಡಿದ್ದಂಥವರು, ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವರು, ಈ 3 ವರ್ಷ ಈ ರೈತರಿಗೆ ನೀವು ಅವ್ರಿಗೆ ನೇರಕ್ಕೆ ಹೊರಟಿದ್ದೀರಿ. ಇದು ಕುಮಾರಸ್ವಾಮಿ ಅವರು ಮಾಡಿದಂತ ತೀರ್ಮಾನ ಅಂತ ಯಾವ ನಮಗೆ ಹೇಳ್ತೀವಿ. ನೀವು ಕುಮಾರಸ್ವಾಮಿ ಅವರು ಏನ್ ತೀರ್ಮಾನ ಮಾಡಿದ್ರು? ಅವರು ಬೆಂಗಳೂರಿನ ಒಂದು ಜನತೆಯ ಒತ್ತಡಕ್ಕೆ 5 ಹೊಸ ನಗರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ರಾಮನಗರ ಒಂದು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನು ಒಂದು ಯೋಜನೆಯನ್ನು ತೀರ್ಮಾನ ಮಾಡಿದ್ರೆ ಅದರಲ್ಲಿ ರಾಮನಗರವೂ ಸೇರಿತ್ತು, ಬಿಡದಿನೂ ಸೇರಿತ್ತು. ದಯಮಾಡಿ DK ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ, ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸಿಕೊಂಡು ಹಸುಗಳಿಗೆ ಮೇವು ಬೆಳೆಸಿ ಹಾಲನ್ನು ಕಳೆದು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಬೀಡಿಗೆಯಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾರೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳಲು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಮಹತ್ವವನ್ನು ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳ
ಅವುಗಳನ್ನ ಕೊಂಡುಕೊಳ್ಬೇಕಂತವರು ಇಲ್ಲ. ಎಷ್ಟೊಂದು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರಂತೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿಅಂಶ ಸಂಗ್ರಹಣೆ ಮಾಡಲಿ. 7 ಜನ ಸುಪ್ರೀಂ ನ್ಯಾಯಾಧೀಶರು ಬಂದು ಅವರು ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಮಾಡಬಾರದು, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದ್ರೆ, ದೇವೇಗೌಡರು, ಕುಮಾರಸ್ವಾಮಿ ಅವರು